ನನ್ನ ಹೆಸರು ಸುಕನ್ಯಾ, 8ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಹೆಬ್ಬಲಗುಪ್ಪೆ. ನನ್ನ ಹೆಸರು ಅರ್ಪಿತಾ ಅಂತ, 8ನೇ ತರಗತಿ ಓದ್ತಿರೋದು. ಸಂಜನಾ, 9ನೇ ತರಗತಿ. ನನ್ನ ಹೆಸರು ಸಂಜಯ್, 9ನೇ ತರಗತಿ. ನನ್ನ ಹೆಸರು ಭೂಮಿಕಾ, 9ನೇ ತರಗತಿ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಮಹಾದೇಶ ಎಂ ಅಂತ. ಸೊ ಗೌರ್ಮೆಂಟ್ ಹೈಸ್ಕೂಲ್ ಹೆಬ್ಬಲಗುಪ್ಪೆನಲ್ಲೇ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಡ್ತಿರೋ ಟೆಕ್ ಮೇಳ ಅಂತ ID4 ಚೇಂಜ್ ಕಂಪ್ನಿ ಅವರು ಸಂಸ್ಥೆಯವರು ಮಾಡ್ತಿರೋದು. ಇವತ್ತು ನಾವು ಏನು ಕೆಲಸ ತಗೋಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ರು. ಆಮೇಲೆ ನಮ್ಮ ಗುರಿ ಏನಿದೆ ಅಂತ ಹೇಳಿದ್ರು. ಮಕ್ಕಳು ಬೇಕಾದ ಎಲ್ಲ ಆಟಿಕೆ ಮತ್ತು ಅವರಿಗೆ ಇಷ್ಟ ಆದ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಏನೇನು ಬೇಕು, ಅವ್ರು ಏನೇನು ಇಷ್ಟ ಮತ್ತು ಅವರ ಅನಿಸಿಕೆಗಳನ್ನು ಎಲ್ಲನೂ ಹೇಳಿದ್ರು. ಇಲ್ಲೊಂದಷ್ಟು ಇಮೇಜನ್ನು ಇಟ್ಟಿದ್ರೆ ಮಕ್ಕಳು, ಪ್ರತಿಯೊಬ್ಬರು ಮಕ್ಕಳ ಮನಸ್ಸಲ್ಲೂ ತಾನು ಏನಾದರೂ ಒಂದು ಆಗಬೇಕು ಅಂತ ಇದ್ದೇ ಇರುತ್ತೆ. ಸೊ ಅದನ್ನ ಬರೀ ಕನ್ಸಷ್ಟೇ ಆಗಿರೋದಿಲ್ಲ, ಅದು ನನಸು ಮಾಡೋ ಕಡೆ ನೆಕ್ಸ್ಟ್ ಒಂದು ಪುಷ್ ಮಾಡ್ದಂಗೆ ಆಗುತ್ತೆ. ಸುಮಾರು ನಮಗೆ ಹೆಣ್ಣಿಗೂ ಗಂಡಿಗೂ ಸಮಾನತೆ ಬೇಕು ಅಂತೆಲ್ಲ ಹೇಳಿದ್ರು. ಚೆನ್ನಾಗಿ ಕೆಲಸ ಓದಬೇಕು, ಈಗ ಓದೋರೆ ಮುಂದೆ ಯಾವುದಕ್ಕೆ ಕೆಲಸ ತಗೋಬೋದು ಅಂತೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಅಲ್ಲಿ ಬಾಲ್ಯ ವಿವಾಹ, ಅತ್ಯಾಚಾರ ಅದೆಲ್ಲ ಬಾಟಲಲ್ಲಿತ್ತು, ಅದನ್ನ ಬಾಲಿಂದ ಹೊಡಿಬೇಕು, ಅದು ಆಮೇಲೆ ಮತ್ತು ಡ್ಯಾನ್ಸು. ಫೋನ್ ಕೊಟ್ಟಿದ್ರು. ಫೋನ್ ಕೊಟ್ಟಾದ್ಮೇಲೆ ಅದರಲ್ಲಿ ನಾವು ಅಲ್ಲಿ ಏನಿರುತ್ತೆ ಅದು ನೋಡೋದು. ಆಮೇಲೆ ಅವ್ರು ಕೈ ತೊಳೆಯೋದ್ರ ಬಗ್ಗೆ ಹೇಳ್ಕೊಟ್ರು. ನಾವು ಸೆಲ್ಫಿನೆಲ್ಲ ತಗೊಂಡು ನೀವು ಯಾವುದಾದ್ರೂ ಒಂದು ಸಾಂಗ್ ಹೇಳ್ಬೋದು ಅಂತಂದ್ರು. ಬೇರೆಯವ್ರು ಹೇಳಿದ್ರು, ನಾವು ಹೇಳಲಿಲ್ಲ, ನಾವು ಡ್ಯಾನ್ಸ್ ಮಾಡ್ಬಿಟ್ಟು ಬಂದು. ಅಷ್ಟಾಗಲಿ ಫೋಟೋ ಅಂದರೆ ನಮಗೆ ಏನಾಗಬೇಕು ಅಂತ ಒಂದು 4-5 ಆಪ್ಷನ್ಸ್ ಇತ್ತು. ಅಲ್ಲಿ ನಮ್ಗೆ ಇಷ್ಟ ಆಗಿರೋ ಪೊಲೀಸ್ ಮತ್ತು ಡಾಕ್ಟರ್ ಎಲ್ಲ ಇತ್ತು. ನಾವು ಹೋಗೋದು ಫೋಟೋ ತೆಗೆಸ್ಕೊಂಡ್ವಿ. ನಂಗೆ ಇಷ್ಟ ಆಗಿದ್ದು ಪೊಲೀಸ್ ಕೆಲಸ ತಗೊಳ್ಳೋಕ್ಕೆ ಏನು ಓದಬೇಕು, ಕೆಲಸ ತಗೋಬೇಕಾದ್ರೆ ಏನು ಓದಿರಬೇಕು, ಏನು ಮಾಡಿರಬೇಕು, ಅದು ನಂಗೆ ಇಷ್ಟ ಆಯಿತು. ಕಿವಿ ಮಾತು, ಯಾಕಂದರೆ ಅದರಲ್ಲಿ ಏನೋ ನಾವು ಮುಂದೆ ತಿಳ್ಕೋಬೇಕು ಅಂತೆಲ್ಲ ಹೇಳಿದ್ರು. ಕಿವಿ ಮಾತಲ್ಲಿ ಓದಬೇಕು, ಅದರಲ್ಲಿ ಚೆನ್ನಾಗಿ ಟೈಮ್ನ ಹಾಳು ಮಾಡಿಬಿಡ್ತು. ಇರೋ ಟೈಮ್ನೆಲ್ಲ ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳಿದ್ರು. ಕಾಮನ್ ಯಾವುದಿತ್ತು ಅಂತಂದ್ರೆ ಲಿಂಗ ಸಮಾನತೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಇರ್ಕೂಡ್ದು. ನಾನು ಮಹಿಳೆಯರನ್ನು, ಹುಡುಗಿಯರನ್ನು ಗೌರವಿಸ್ತೇನೆ ಅಂದ ತಕ್ಷಣ ಅವ್ನಿಗೊಂದಷ್ಟು ಪಾಯಿಂಟ್ಸ್ ಬರುತ್ತೆ, ಅವ್ನ ಮೇಲೆ ಹತ್ತಾನೆ. ಮತ್ತು ಹುಡುಗಿಯರು ಹುಡುಗರಿಗಿಂತ ಸರಿ ಸಮಾನರಲ್ಲ ಅಂತಂದಾಗ ಅಲ್ಲಿ ಅವನ್ನ ಕಚ್ಚುತ್ತೆ, ಮತ್ತೆ ಡೌನ್ ಬರ್ತಾನೆ. ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್, ಯಾವುದು ಅನ್ನೋ ಒಂದು ಮೆಸೇಜು ಆ ಹುಡುಗನಿಗೆ ತುಂಬ ಚೆನ್ನಾಗಿ ಅರಿವಾಗುತ್ತೆ. ನನಗೆ ಇಷ್ಟವಾದ ಕೆಲಸ ತಗೋಬೇಕು ಅಂದರೆ ಏನು ಓದಬೇಕು ಅಂತ ಹೇಳ್ಕೊಟ್ರಲ್ಲ, ಅದು ಇಷ್ಟ ಆಯ್ತು. ಇದು ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಫಸ್ಟು BTech ಮಾಡಬೇಕು ಅಥವಾ BE ಅಥವಾ MTech ಮಾಡಬೇಕು ಅಂತ ಅದು ಹೇಳ್ಕೊಟ್ರು. ಅದು ಗೊತ್ತಾಯಿತು, ಗೊತ್ತಿರಲಿಲ್ಲ ಏನು ಓದಬೇಕು ಅಂತ. ಅದು ಇಷ್ಟ ಆಯಿತು. ಇನ್ನು ಮತ್ತು ಡ್ಯಾನ್ಸ್ ಮಾಡಿದ್ದು, ಮತ್ತು ಅತ್ಯಾಚಾರ, ಮೂಢನಂಬಿಕೆ, ಬಾಲ್ಯ ವಿವಾಹ, ವರದಕ್ಷಿಣೆಗೆಲ್ಲ ಬಾಲಿಂದ ಹೊಡೆದಿದ್ದು, ಅದು ಇಷ್ಟ ಆಯಿತು. ಥ್ರೋಟ್ ನೀವು ಏನು ಮೆಸೇಜ್ ಕೊಡಬೇಕು ಅದನ್ನು ಈ ಒಂದು 8 ಸ್ಟಾಲ್ಗಳ ಮುಖಾಂತರ ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರೆ. ಬಾಲ್ಯ ವಿವಾಹ ಮಾಡೋದು ತಪ್ಪು. ಬಾಲ್ಯ ವಿವಾಹ ಮಾಡಿದರೆ ಏನು ಸಿಗುತ್ತೆ? ಇನ್ನೂ ಹೆಣ್ಮಕ್ಳು ಓದಿ ಮುಂದೆ ಬರಬೇಕು. ಅದು ಬಿಟ್ಟು ಹೀಗೆ ಬಾಲ್ಯ ವಿವಾಹ ಮಾಡಿದ್ರೆ ಅದು ತಪ್ಪು. ಅದಕ್ಕಾಗಿ ಅದನ್ನು ನಾನು ಹೊಡೆದೆ. ಅಂದರೆ ಸಮಾನತೆ ಬಗ್ಗೆ ಹೇಳ್ಕೊಟ್ರು, ಮತ್ತು ಹಕ್ಕುಗಳ ಬಗ್ಗೆ ಹೇಳ್ಕೊಟ್ರು. ಇಂಥ ನೀವು ಹೆಣ್ಮಕ್ಳು ಅಂತ ಜಾಸ್ತಿ ಏನು ಕನಸ್ಕೊಬೇಡಿ ಅಂತ ಯಾವ ಹೇಳಲಿಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಕನಸ್ಕೊಡಿ ಅಂತ ಹೇಳ್ಕೊಟ್ರು. ಅದು ತುಂಬ ಇಷ್ಟ ಆಯ್ತು ನನಗೆ. ಆಮೇಲೆ ಗೊತ್ತಾಯಿತು, ತುಂಬ ಖುಷಿ ಆಯಿತು. ಇಲ್ಲಿ ನಾವು ಭಾಗವಹಿಸ್ಬೋದಲ್ಲ, ನೋಡ್ಬೋದು, ತುಂಬ ವಿಷಯಗಳು ತಿಳಿಬೋದಲ್ಲ ಅಂತ ಖುಷಿ ಆಯಿತು. ಒಂಥರ ಇವ್ರು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಇಂಥವ್ರು ಬಂದಾಗ ಏನು ಚಾನ್ಸ್ ಮಿಸ್ ಮಾಡ್ಕೋಬೇಡಿ, ಎಲ್ಲ ಚಟುವಟಿಕೆ ಭಾಗವಹಿಸಿ ಅಂತ ಹೇಳ್ತೀನಿ. ಯಾಕಂದರೆ ಹೆಣ್ಮಕ್ಳು ತುಂಬ ಜಾಸ್ತಿ ಯಾವ ಚಟುವಟಿಕೆಗಳಲ್ಲೂ ಭಾಗವಹಿಸಲ್ಲ. ಆದರೆ ID4 ಚೇಂಜ್ ಅವರು ನಮಗೆ ಈ ಥರ ಅವಕಾಶ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಈ ಥರ ಅವಕಾಶ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಸೊ ಟೋಟಲಿ ಓವರಾಲ್ ಈ ಪ್ರೋಗ್ರಾಮು ನಮಗಂತೂ ತುಂಬಾ ಖುಷಿ ಕೊಡ್ತು. ಸೊ ನಾವು ಪರ್ಸ್ನಲ್ಲಾಗಿ ಮತ್ತು ಶಾಲೆ ಕಡೆಯಿಂದ ID4 ಚೇಂಜ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ.